ನಾಡ ಪ್ರೇಮ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ನಾಡ ಯೋಧ ಎಸ್ ಲಿಂಗೇಗೌಡರಿಗೆ. ಆತ್ಮೀಯ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ನಮಸ್ಕಾರ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ನಗರದಲ್ಲಿ ಕೆಆರ್ಎಸ್ ಪಕ್ಷದ ಏನು ನಿನ್ನೆಯಿಂದ ಆರಂಭಗೊಂಡಿರ್ತಕ್ಕಂಥ ಎದ್ದೇಳು ಕನ್ನಡಿಗ ಕೆಆರ್ಎಸ್ ಪಕ್ಷಕ್ಕೆ ಸೇರ್ಪಾ ಎನ್ನುವಂತ ಒಂದು ಅಭಿಯಾನದ ಭಾಗವಾಗಿ ಇವತ್ತು 2ನೇ ದಿನದಲ್ಲಿ ಚಿತ್ರದುರ್ಗವನ್ನ ತಲುಪಿ ಇವತ್ತು ಬೆಳಗ್ಗೆಯಿಂದಲೇ ಜಿಲ್ಲಾಧಿಕಾರಿಗಳ ಕಚೇರಿ ಮುಖಾಂತರ ಈ ಅಭಿಯಾನಕ್ಕೆ ಚಾಲನೆಯನ್ನ ನೀಡಿ ಚಿತ್ರದುರ್ಗ ನಗರದ ಪ್ರಮುಖ ಬೀದಿಗಳಲ್ಲಿ, ಪ್ರಮುಖ ವೃತ್ತಗಳಲ್ಲಿ ಆಯುವ ಮುಖಾಂತರ ಈ ಅಭಿಯಾನದ ಉದ್ದೇಶಗಳನ್ನ, ಅಭಿಯಾನದ ಸಂದೇಶಗಳನ್ನ, ಜೊತೆಗೆ ಕೆಆರ್ಎಸ್ ಪಕ್ಷಕ್ಕೆ ಈ ರಾಜ್ಯದ ಜನರನ್ನ, ಈ ಜಿಲ್ಲೆಯ ಜನರನ್ನ, ನಗರದ ಜನರನ್ನ ಆಹ್ವಾನಿಸಿ, ಜೊತೆಗೆ ಹಲವಾರು ಜನ ಪಕ್ಷಕ್ಕೆ ದೇಣಿಗೆಯನ್ನು ಕೂಡ ನೀಡಿ ನಾವು ಕೆಆರ್ಎಸ್ ಪಕ್ಷದ ಸೈನಿಕರು ಮಾಡುವಂತಹ ಹೋರಾಟಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸಿ ಬಹಳ ಅಭೂತಪೂರ್ವವಾದಂತಹ ಬೆಂಬಲ, ಶಕ್ತಿ, ಆಶೀರ್ವಾದವನ್ನು ಮಾಡಿ ಇವತ್ತು ಚಿತ್ರದುರ್ಗ ಜನತೆ ನಾವು ನಿಮ್ಮ ಜೊತೆಯಿದೆ ಅನ್ನುವಂತ ಒಂದು ಸಂದೇಶವನ್ನ ಈ ಮೂಲಕ ನೀಡಿದ್ದಾರೆ. ಅದರ ಜೊತೆಗೆ ಇವತ್ತು ಬೆಳಗ್ಗೆಯಿಂದ ಕೂಡ ಈ ಅಭಿಯಾನದ ರೂವಾರಿಗಳಾದಂತಹ ಕೆಆರ್ಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀಯುತ ಸೋಮಸುಂದ್ರ ಸರ್ ಅವರ ನೇತೃತ್ವದಲ್ಲಿ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ಚಿತ್ರದುರ್ಗ ಜಿಲ್ಲಾ ಸಮಿತಿಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ರಾಜ್ಯ ರೈತ ಘಟಕದ ಅಧ್ಯಕ್ಷರಾದಂತಹ ಜೋಗನಹಳ್ಳಿ ಗುರುಮೂರ್ತಿ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರಿಗೂ ಕೂಡ ಚಿತ್ರದುರ್ಗ ಜಿಲ್ಲಾ ಸಮಿತಿ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ರಾಜ್ಯ ಸಮಿತಿಯ ಸಂಘಟನಾ ಕಾರ್ಯದರ್ಶಿಯಾದಂತಹ ಆನಂದ್ ಸರ್ ಅವರು ಕೂಡ ಲೈವ್ ಅನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಚಿತ್ರದುರ್ಗ ಜಿಲ್ಲಾ ಸಮಿತಿ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದರ ಜೊತೆಯಾಗಿ ಎಲ್ಲರಿಗೂ ಕೂಡ ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಪ್ರಮುಖ ಪಕ್ಷದ ಮುಖಂಡರುಗಳಿಗೆ ಮತ್ತೆ ವಿಶೇಷವಾಗಿ ಮಹಿಳೆಯರು ಇವತ್ತು ಆರಂಭವಾಗಿದ್ದರಿಂದ ಕೂಡ ಘೋಷಣೆಗಳನ್ನ ಕೂಗುತ್ತಾ, ಪಕ್ಷಕ್ಕೆ ಜನರನ್ನ ಆಹ್ವಾನ ಮಾಡುತ್ತಾ, ಕರಪತ್ರಗಳನ್ನ ಹಂಚುತ್ತಾ ಬಹಳ ಉರಿ ಬಿಸಿಲಿದ್ರೂ ಕೂಡ ಅವರು ಯಾವುದನ್ನು ಲೆಕ್ಕಿಸದೆ ಇವತ್ತು ಪಕ್ಷದ ಅಭಿಯಾನದ ಭಾಗವಾಗಿ ಶ್ರಮಿಸ್ತಾ ಇದ್ದಾರೆ. ವಿಶೇಷವಾಗಿ ಮಹಿಳೆಯರಿಗೂ ಕೂಡ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ಪಕ್ಷದ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈಗ ಈ ಕಾರ್ಯಕ್ರಮದ ಹೆಚ್ಚಿನ ವಿಚಾರಗಳನ್ನು ಉದ್ದೇಶಿಸಿ ಇಂದಿನ ಕಾರ್ಯಕ್ರಮದ ವಿಶೇಷದ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಜೋಗನಹಳ್ಳಿ ಗುರುಮೂರ್ತಿ ಸರ್ ಅವರು ಮಾತಾಡಬೇಕಂತ ವಿನಂತಿ ಮಾಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಕ್ಷಕ್ಕೆ. ಮಾನ್ಯ ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಉಪಾಧ್ಯಕ್ಷರಾದಂಥ ಶ್ರೀಮ ರೈತ ಘಟಕದ ಕಾರ್ಯದರ್ಶಿಗಳಾದಂಥ ನಿರೂಪ ಅವರೇ, ಕಾರ್ಯದರ್ಶಿಗಳಾದಂಥ ಆನಂದ್ ಅವರೇ, ಮತ್ತೆ ರೈತರ ಪರವಾಗಿ, ಜನರ ಪರವಾಗಿ ಹೆಚ್ಚು ನೀರು 24 ಗಂಟೆ ಹಾಗೆ ಹರಿಯುತ್ತಿದೆಯೋ ಅದೇ ನಾವು ಒಂದಲ್ಲ ಒಂದು ಕಡೆಯಲ್ಲಿ ಒಂದಲ್ಲ ಒಂದು ನಿರಂತರ ಹೋರಾಟ ಮಾಡೋದು ಅದು ಕರ್ನಾಟಕ
ವಿರುದ್ಧ ನಾವು ಹೋರಾಟ ನಡೆಸುತ್ತಿದ್ದೇವೆ. ಈ ರಕಮ ನಾನು ಹೇಳೋದಕ್ಕೆ ಹೋರಾಟವನ್ನು ಎಲ್ಲರಿಗೂ ಸ್ವಲ್ಪ ಒಂದು ನಾವು ಜಾಗೃತಿ ಕೊಡಲಿಕ್ಕೆ ಬಂದಿದ್ದೇವೆ. ನಾಯಕ ಸೋಮ್ ಸುಂದರ್ ಸರ್ ಕೂಡ ಮಾತಾಡಬೇಕಂತ ವಿನಂತಿ ಮಾಡ್ತೀನಿ. ನಾವು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ದಯಮಾಡಿ ಗಮನಿಸಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಾಮಾಣಿಕ ಜನಕಾರಣವನ್ನು ನಾಡಿಗೆ ತರಬೇಕು ನಿಟ್ಟಿನಲ್ಲಿ ಕರ್ನಾಟಕದ ಅನ್ನುವಂತಹ ನಿಟ್ಟಿನಲ್ಲಿ ತಾಕತ್ತನ್ನು ಕೊಡ್ತಾ ಇದ್ದೀವಿ. ನಿಮ್ಮನ್ನ ಗಮನ ಕೊಟ್ಟು ಆಲಿಸಬೇಕು. ಆ ವಿಚಾರಗಳಿಗೆ ಅಂತಹ ವ್ಯವಸ್ಥೆ ನಾಡಿನಲ್ಲಿದೆ. ಆದರೆ ಯೋಚನೆ ಮಾಡಿ ಈ ಬಿಸಿಲಿನ ಬೇಗೆಯಲ್ಲಿ ನಾವು ನಾವು ಹೋಗಬಹುದು. ದಯಮಾಡಿ ಬಂಧುಗಳೇ, ಇಲ್ಲಿಯ ಮಹಿಳೆಯರು ಇವರೆಲ್ಲ ಏನು ನಾವು ಅವರು ಗೊತ್ತಿದೆ. ಆ ಕಾರಣದಿಂದಾಗಿ ಕೂಡ ಸಿಟಿ ಕೈ ಜೋಡಿಸ್ತಾ ಇದ್ದಾರೆ. ಇದು ಸಾಮಾನ್ಯ ಸಂಗತಿಯಲ್ಲ.
ನೇರವಾಗಿದ್ದಾರೆ ಈ ವಿಚಾರ ಯಾಕೆ ಹೇಳ್ತೀವಿ ಅಂದ್ರೆ ಸುಭಿಕ್ಷತೆ ಇಲ್ವಾ ನಮ್ಮ ನಾಡಲ್ಲಿ? ಇದಕ್ಕೂ ಮುಂಚೆ ಇತ್ತು. ನಾವು ಇದೇ ಪಕ್ಕ ಬಳ್ಳಾರಿ ಜಿಲ್ಲೆನಲ್ಲಿ ವಿಜಯನಗರ ಸಾಮ್ರಾಜ್ಯದಲ್ಲಿ ಎಲ್ಲ ಅಂತಹ ಇನ್ನೂ ಇದೆ. ದೈವವಾಗಿ ಬಂದದ್ದು ಅತ್ಯಾಸೆ ಪಡುವಂತಹ ರಾಜಕಾರಣಿಗಳು ಸಂಪತ್ತನ್ನ ತಾವು ವಿದೇಶಗಳಲ್ಲಿ ತಗೊಂಡು ಆ ವಿದೇಶಗಳಲ್ಲಿ ಇರುವಂತಹ ಹಣ ಅವರು ಮಾಡೋದಿಲ್ಲ, ಅವ್ರ ಮಕ್ಕಳು ಖರ್ಚು ಮಾಡೋದಿಲ್ಲ, ಈ ನಾಡಿನ ಬಿಡೋದಿಲ್ಲ. ಆದರೆ ನಾವು ಸ್ಥಳೀಯವಾಗಿ ವಿದೇಶದಿಂದ ನಮ್ಮ ಹಣ ಇಟ್ಟರೆ ವಿದೇಶದಿಂದ ನಮ್ಗೆ ವಾಪಸ್ ಏನಾದ್ರೂ ಆಗಲಿ ದೇಶ ನಾವು ಹಾರೋಗೋಣ ಅನ್ನೋದಕ್ಕೆ ಹೆಲಿಕಾಪ್ಟರ್ಗಳನ್ನ ಕೊಂಡ್ಕೊಳ್ತಾ ಇದ್ದಾರೆ ಒಬ್ಬೊಬ್ಬರಾಗಿ. ಇವೆಲ್ಲ ನೋಡ್ತಾ ಇದ್ರ ಪತ್ರಿಕೆಗಳಲ್ಲಿ ವಿಮಾನಗಳನ್ನ ಖರೀದಿ ಮಾಡಿಕೊಂಡು ತಾವು ಆರೋಗ್ಯಕ್ಕೆ ಸಜ್ಜಾಗಿದ್ದಾರೆ. ಅವರು ಹಣವನ್ನ ಎಲ್ಲ ಅಲ್ಲಿ ಶೇಖರಣೆ ಮಾಡಿ ಇಟ್ಟಿದ್ದಾರೆ ವಿದೇಶಗಳಲ್ಲಿ. ಅವತ್ತೇನೋ ಮಕ್ಕಳು ಏನೆಲ್ಲ ಸಂಪತ್ತನ್ನ ಸಾಧನೆ ಇಲ್ಲ. ನೀವು ಈಗಿರುವ